ನಮಸ್ಕಾರ. ಪ್ರೈಸ್ ದ ಲಾರ್ಡ್ ಜೀಸಸ್. ಎಲ್ಲ ನನ್ನ ಪ್ರೀತಿಯ ದೇವಜನರೇ, ನನ್ನ ಪ್ರೀತಿಯ ಸಹೋದರಿ ಸಹೋದರ, ಹೇಗಿದ್ದೀರಾ? ಮತ್ತೊಂದು ದಿನದಲ್ಲಿ ದೇವರ ವಾಕ್ಯವನ್ನು ಕೇಳುವುದಕ್ಕೆ ಸಿದ್ಧ ಮನಸ್ಸುಳ್ಳವರಾಗಿ ನೀವು ಬಂದಿದ್ದೀರಲ್ಲವ? ದೇವರಿಗೆ ನಾನು ಸ್ತೋತ್ರ ಮಾಡುತ್ತೇನೆ. ಈ ದಿನವೂ ಕೂಡ ದೇವರ ವಾಕ್ಯವನ್ನು ಕೇಳಲಿಕ್ಕೆ ಬಂದಿರುವಂಥ ನಿಮ್ಮನ್ನು ಕರ್ತನು ಅನುಗ್ರಹಿಸಲಿ ಎಂದು ನಾನು ಬೇಡಿಕೊಳ್ಳುತ್ತಾ ಇದ್ದೇನೆ. ಪ್ರೀತಿಯ ದೇವಜನವೇ, ಈ ಲೋಕದಲ್ಲಿ ಎಲ್ಲ ಕಡೆಗಳಲ್ಲಿ ಕೇಡುಗಳು ಸಂಭವಿಸುತ್ತಿವೆ. ಕೆಲವು ಸಾರಿ ನಮ್ಮ ಪಕ್ಕದಲ್ಲಿರುವವರಿಗೆ ಸಂಭವಿಸುವಂಥ ಕೇಡುಗಳು ನಮಗೆ ಭಯಪಡಿಸುತ್ತಾ ಇರುತ್ತವೆ. ಆದರೆ ದೇವರ ವಾಕ್ಯ ಸತ್ಯ ಅಲ್ವಾ? ದೇವರು ನಮಗೆ ಮಾತು ಕೊಟ್ಟಿದ್ದಾರೆ. ನಿನ್ನ ಬಲಗಡೆಯಲ್ಲಿ 1000 ಜನರು, ನಿನ್ನ ಎಡಗಡೆಯಲ್ಲಿ 10,000 ಜನರು ಸತ್ತು ಬಿದ್ದರು, ನಿನಗೇನು ತಟ್ಟುವುದಿಲ್ಲ ಎಂದು ಹೇಳಿದೆ. ದೇವರ ವಾಕ್ಯಕ್ಕಾಗಿ ಸ್ತೋತ್ರ. ಆದರೆ ಅನೇಕ ಸಾರಿ ಸಣ್ಣ ಸಣ್ಣ ವಿಷಯಗಳಲ್ಲಿ ನಾವು ಭಯಪಡುತ್ತಾ ಇರುತ್ತೇವೆ. ದೇವರ ಕೃಪೆಗಾಗಿ ನಾವು ಕಾಯುತ್ತಾ ಇರುತ್ತೇವೆ, ಕೇಳುತ್ತಾ ಇರುತ್ತೇವೆ. ಒಂದು ವಿಷಯವನ್ನು ನಾನು ಇವತ್ತು ನಿಮಗೆ ಹೇಳಲಿಕ್ಕೆ ಇಷ್ಟಪಡುತ್ತೇನೆ. ನನ್ನ ಮನೆಗಳ ಮೇಲೆ ಕ್ರಿಸ್ತೇಸುವಿನ ರಕ್ತದ ಮುದ್ರೆ ಇರುವ ತನಕ ಯಾವ ಕೇಡು ನಮ್ಮ ಕುಟುಂಬವನ್ನು, ನಮ್ಮನ್ನು ತಾಕುವುದಕ್ಕೆ ಸಾಧ್ಯವಿಲ್ಲ. ಹಾಗಾದರೆ ಆ ಕ್ರಿಸ್ತೇಸುವಿನ ಮುದ್ರೆ ನನ್ನ ಮನೆಗಳ ಮೇಲೆ ಇದೆಯಾ ಎಂಬುದು ಬಹಳ ಮುಖ್ಯ. ಯಾಕೆಂದರೆ ಐಗುಪ್ತರು ಮತ್ತು ಇಸ್ರಾಯೇಲರ ಮಧ್ಯೆ ಆ ವ್ಯತ್ಯಾಸ ಇತ್ತು. ಸಂಹಾರ ದೂತನು ಇಸ್ರಾಯೇಲರ ಮನೆಗಳನ್ನು ದಾಟಿ ಹೋದನು. ಐಗುಪ್ತರ ಮನೆಗಳಲ್ಲಿಯೂ ಅಲ್ಲಿ ಬಹಳ ತೊಂದರೆ ಉಂಟಾಯಿತು. ಈ ದಿನ ನಾವು ಸುರಕ್ಷಿತರಾಗಿರಬೇಕಾದರೆ ಏನು ಮಾಡಬೇಕು? ದೇವರ ವಾಕ್ಯ ಏನು ಹೇಳುತ್ತದೋ ನೋಡೋಣ, ಬನ್ನಿರಿ. ಈ ದಿನದ ಮುಖ್ಯವಾದಂಥ ದೇವರ ವಾಕ್ಯ ಜ್ಞಾನೋಕ್ತಿಗಳ ಗ್ರಂಥ 18:10. ಯೆಹೋವನ ನಾಮವು ಬಲವಾದ ಬುರುಜು, ಶಿಷ್ಟನು ಅದರೊಳಗೆ ಓಡಿ ಹೋಗಿ ಭದ್ರನಾಗಿರುವನು ಎಂಬುದಾಗಿ. ಪ್ರಿಯ ಜನವೇ, ಕಳೆದ ದಿನಮಾನಗಳಲ್ಲಿ ಯುದ್ಧಗಳು ಸಂಭವಿಸಿದಾಗ, ಈಗಲೂ ಯುದ್ಧವು ಸಂಭವಿಸುವಾಗ ಇಸ್ರಾಯೇಲಲ್ಲಾಗಲಿ ಕೆಲವು ದೇಶದಲ್ಲಾಗಲಿ ಅವರು ಸುರಕ್ಷಿತವಾದಂಥ ಸ್ಥಳಗಳಿಗೆ ಹೋಗಿ ಅಡಗಿಕೊಳ್ಳುತ್ತಾರೆ. ಬಾಂಬ್ ಬಿದ್ದರೂ ಏನೂ ತೊಂದರೆ ಆಗದೇ ಇರುವಂಥ ಒಂದು ಸ್ಥಳವನ್ನು ಅವರು ಏರ್ಪಡಿಸಿಕೊಂಡಿದ್ದಾರೆ. ಭಯಂಕರವಾದಂಥ ಯುದ್ಧ ನಡೆದಾಗ ಆ ಸ್ಥಳದಲ್ಲಿ ಹೋಗಿ ಅವರ ಮರೆಯಾಗುತ್ತಾರೆ. ಒಂದು ಪ್ರಾಣಿ, ಒಂದು ಪಕ್ಷಿ ಯಾವುದನ್ನು ನೀವು ತೆಗೆದುಕೊಳ್ಳ್ರಿ, ಆಪತ್ತುಗಳು ಬಂದ ತಕ್ಷಣ ಆ ಪಕ್ಷಿ ಇಲ್ಲ ಪ್ರಾಣಿ ತಮ್ಮ ಗೂಡುಗಳಿಗೆ ಹೋಗಿ ಸೇರಿಕೊಳ್ಳುವುದು. ಗುಹೆಗಳಲ್ಲಿ, ಬಂಡೆಗಲ್ಲುಗಳಲ್ಲಿ, ಮರಗಳಲ್ಲಿ, ಸುರಕ್ಷಿತವಾದಂಥ ಸ್ಥಳಗಳಲ್ಲಿ ಹೋಗಿ ಬಚ್ಚಿಟ್ಟುಕೊಳ್ಳುತ್ತವೆ. ಅನೇಕ ಸಾರಿ ಮನುಷ್ಯರು ಕೂಡ ಕೇಡುಗಳು ಸಂಭವಿಸುವಾಗ, ತೊಂದರೆಗಳು ಸಂಭವಿಸುವಾಗ ಅವರು ಹೋಗಿ ಸುರಕ್ಷಿತವಾದಂಥ ಸ್ಥಳಗಳಲ್ಲಿ ಅಡಗಿಕೊಳ್ಳುತ್ತಾರೆ. ಮಳೆ ಬಂದಾಗ ನೆನೆಯದ ಹಾಗೆ, ಬಿಸಿಲು ಬಂದಾಗ ನಾವು ಬೇಯದ ಹಾಗೆ, ಕೆಟ್ಟದ್ದು ಕೇಡು ಸಂಭವಿಸಿದಾಗ ನಾವು ಸುರಕ್ಷಿತವಾದದ್ದನ್ನು ಉಪಯೋಗಿಸಿಕೊಳ್ಳುತ್ತೇವೆ. ಆದರೆ ಕೆಲವು ಸಾರಿ ನಾವಿರುವ ಜಾಗಗಳಲ್ಲಿ ಆಪತ್ತು ಎಂಬುದು ಕಾಯುತ್ತಾ ಇರುತ್ತದೆ. ಅಂಥ ಸಂದರ್ಭದಲ್ಲಿ ನಾವು ಏನು ಮಾಡಬೇಕು? ಇಲ್ಲಿ ದೇವರ ವಾಕ್ಯ ಒಂದು ಸಲಹೆಯನ್ನು ಕೊಡುತ್ತಾ ಇದೆ. ಕರ್ತರ ನಾಮವು ಬಲವಾದಂಥ ಬುರುಜು. ಕೆಲವು ಸಾರಿ ಮನುಷ್ಯ ಕಲ್ಪಿತವಾದಂಥ, ಮನುಷ್ಯರು ನಿರ್ಮಿಸಿದಂಥ ಸ್ಥಳಗಳು ಬಿದ್ದು ಹೋಗಬಹುದು, ಇಲ್ಲದೆ ಹೋಗಬಹುದು. ಯಾಕೆಂದರೆ ಅವು ಸುರಕ್ಷಿತವಾದಂಥ ಸ್ಥಾನಗಳಲ್ಲ. ಆದರೆ ದೇವರ ವಾಕ್ಯವು ನಮಗೆ ಹೇಳುತ್ತಾ ಇದೆ, ಕರ್ತನ ನಾಮವು ಬಲವಾದಂಥ ಬುರುಜು. ಇದರ ಅರ್ಥ ಏನು ಅಂತ ಅಂದುಕೊಳ್ಳುತ್ತಾ ಇರಬಹುದು ನೀವು. ಅನೇಕ ಸಾರಿ ಕಷ್ಟ ಬಂದಾಗ ಕೆಲವು ಸಾರಿ ಮನುಷ್ಯರೆಲ್ಲ ಏನು ಮಾಡ್ತವೆ, ಗಾಯ ಆಗುವಾಗ ಮೊದಲು ಅವರು ಉಪಯೋಗಿಸುವಂಥ ಮಾತು ಅಮ್ಮ ಎಂದು ಉಪಯೋಗಿಸ್ತಾರೆ, ಹೌದಲ್ವಾ? ಗಾಯವಾಗುವ ಸಂದರ್ಭದಲ್ಲಿ ಅನೇಕ ಸಾರಿ ದೊಡ್ಡವರು ಕಷ್ಟಗಳು ಬಂದಾಗ ದೇವರೇ ಅನ್ನುವಂಥ ಪದವನ್ನು ಉಪಯೋಗಿಸುತ್ತಾರೆ. ಹಾಗಾದರೆ ಅವರು ಸುಮ್ಮನೆ ಉಪಯೋಗಿಸ್ತಾರೋ, ಯಾವ ದೇವರು ಅಂತ ಉಪಯೋಗಿಸ್ತಾರೋ ನಮಗೆ ಗೊತ್ತಿಲ್ಲ. ಬರೀ ಅವರು ದೇವರೇ ಅನ್ನುತ್ತಾರೆ. ಆದರೆ ನಮಗಾದರೂ ಒಂದು ಸ್ಪಷ್ಟತೆ ಇದೆ. ನಾವು ದೇವರೇ ಎಂದು ಕರೆದಾಗ ನಮ್ಮ ಸೃಷ್ಟಿಕರ್ತನು, ನಮ್ಮನ್ನು ತನ್ನ ಪ್ರಾಣವನ್ನು ಕೊಟ್ಟು ನಮ್ಮನ್ನು ಬಿಡಿಸಿದಾತನೂ ಆಗಿರುವಂಥ ಯೇಸುವಿನ ನಾಮವನ್ನು ಘನಪಡಿಸುತ್ತೇವೆ. ಅನೇಕ ಜನರಿಗೆ, ಬೇರೆಯವರಿಗೆ ತಾವು ಆರಾಧಿಸುತ್ತಿರುವಂಥವರು ಯಾರು ದೇವರೇ ಅನ್ನುತ್ತಾರೆ ಹೊರತು ಅದರಲ್ಲಿ ಬೇರೆ ಬೇರೆವುಗಳಿದ್ದಾವೆ. ಆದರೆ ನಾವು ಮಾತ್ರವೇ ದೇವರೇ ಎಂದು ಕರೆದಾಗ ನಮಗೆ ಚಂಚಲತ್ವವೇನೂ ಇಲ್ಲ. ನಾವು ಕರೆಯುತ್ತಿರುವುದು ಯಾರನ್ನು ಎಂದು ನಮಗೆ ಚೆನ್ನಾಗಿ ಗೊತ್ತಿದೆ. ಆದ್ದರಿಂದ ನಮಗೆ ಅನೇಕರಿಲ್ಲದೆ ಇರುವುದರಿಂದ ಆತನು ಸ್ಪಂದಿಸಿ ನಮಗೆ ಉತ್ತರವನ್ನು ಕೊಡುವಂಥವನಾಗಿದ್ದಾನೆ. ಹಾಗಾದರೆ ನಿಮಗೂ ನನಗೆ ಚಂಚಲವೂ ಇಲ್ಲವ, ಕಳವಳವೂ ಇಲ್ಲ, ಯಾರಪ್ಪ ನನ್ನ ಸಹಾಯಕ್ಕೆ ಬರುತ್ತಾರೆ ಎಂಬುದಿಲ್ಲ. ನಾವು ದೇವರೇ ಎಂದಾಗ ಒಬ್ಬನೇ.
ಅದು ನಮಗೆ ಮನಸ್ಸಿಗೆ ಇರಬೇಕು, ಇದೆ. ಆದರೆ ಅನೇಕರಿಗೆ, ಬೇರೆಯವರಿಗೆ ಆ ಅವಕಾಶ ಇಲ್ಲ. ಅವರು ದೇವರೇ ಅಂತ ಕರೀತಾ ಇದ್ದಾರೆ, ಯಾರನ್ನ ಕರೀತಾ ಇದ್ದಾರೋ ಗೊತ್ತಿಲ್ಲ. ಇವತ್ತು ನಿಮ್ಮ ನನ್ನ ಒಂದು ಬುರುಜು, ಬಲವಾದ ಬುರುಜು ಎಂದು ಹೇಳುವಾಗ ಒಂದು ನಮ್ಮನ್ನು ಕಾಪಾಡಲಿಕ್ಕೆ ಶಕ್ತವಾದಂಥ ಒಂದು ಸ್ಥಳ. ಇವತ್ತು ಮನುಷ್ಯರಿಂದ ಅಸಾಧ್ಯವಾದದ್ದು, ವೈದ್ಯರುಗಳಿಂದ ಅಸಾಧ್ಯವಾದದ್ದು, ಅಧಿಕಾರಿಗಳಿಂದಲೂ ಸರ್ಕಾರಗಳಿಂದಲೂ ಕೆಲವು ಸಾರಿ ನಡೆಯುತ್ತಿರುವ ವಿಕೋಪಗಳನ್ನು ನೋಡುವಾಗ ಯಾವ ವ್ಯಕ್ತಿಗಳು ಕೂಡ ತಡೀಲಿಕ್ಕೆ ಆಗುವುದಿಲ್ಲ. ಆ ಕೇರಳದಲ್ಲಿ ನಡೆದಂತಹ ಸಂಭವ, ಕರ್ನಾಟಕದಲ್ಲಿ ಕೆಲವು ಕಡೆಗಳಲ್ಲಿ ನಡೆಯುವಂಥ ಸಂಭವಗಳನ್ನು ಯಾರು ಕೂಡ ಊಹಿಸಲಿಕ್ಕೆ ಸಾಧ್ಯ ಇಲ್ಲ, ಮತ್ತು ಬಂದರೂ ಕೂಡ ಅದನ್ನು ತಡೆಯಲಿಕ್ಕೆ ಸಾಧ್ಯ ಇಲ್ಲ. ನಾವೇ ಓಡಿ ಹೋಗಬೇಕು, ನಾವೇ ಸುರಕ್ಷಿತವಾದ ಸ್ಥಳಕ್ಕೆ ಓಡಬೇಕೆ ಹೊರತು ನೀರುಗಳು ಇಲ್ಲಿ ಹರಿಯಬಾರದು, ಇಲ್ಲಿ ಬೆಂಕಿ ಬೀಳಬಾರದು, ಇಲ್ಲಿ ಗಾಳಿ ಬೀಸಬಾರದು ಎಂದು ನಾವು ಹೇಳಲಿಕ್ಕೆ ಸಾಧ್ಯವಾಗುವುದಿಲ್ಲ. ಆದರೆ ಒಂದು ಪ್ರಿಯ ದೇವಜನವೇ, ಇಂಥ ವಿಪತ್ತುಗಳೆಲ್ಲವೂ ಸಂಭವಿಸುವಾಗ ನಾವು ಆಶ್ರಯಿಸುವುದು ಕರ್ತನ ನಾಮವನ್ನು. ನಾವು ನೋಡುತ್ತೇವೆ, ಅನೇಕ ಸಂದರ್ಭಗಳಲ್ಲಿ ಭಕ್ತರುಗಳು ತಮಗೆ ಕಷ್ಟವಾದ ತಕ್ಷಣ ದೇವರನ್ನು ಕೂಗಿಕೊಂಡರು. ಉದಾಹರಣೆಗೆ ನಾವು ನೋಡುವಾಗ, ಪೇತ್ರನು ನೀರಿನಲ್ಲಿ ಮುಳುಗಿದ ಕೂಡಲೇ ಸ್ವಾಮಿ ನನ್ನನ್ನು ಕಾಪಾಡು ಎಂದನು. ಈಜು ಬರ್ತಾ ಇರಲಿಲ್ವ ಪೇತ್ರನಿಗೆ? ಬರ್ತಾ ಇತ್ತು. ಆದರೆ ಅಲೆಗಳಲ್ಲಿ ಮುಳುಗಿ ಹೋಗುತ್ತಿದ್ದಂಥ, ಸಮುದ್ರದಲ್ಲಿ ಮುಳುಗಿ ಹೋಗುತ್ತಿದ್ದಂಥ ಅವನನ್ನು ಕರ್ತನು ಮೇಲೆತ್ತಿದನು. ಖಂಡಿತ ಕೆಲವು ಸಾರಿ ನಮಗೆ ಜ್ಞಾನ ಇರಬಹುದು, ತಲಾಂತ ಇರಬಹುದು, ಅನೇಕ ವಿಷಯಗಳಲ್ಲಿ ನಾವು ಪರಿಣಿತಿಯನ್ನು ಹೊಂದಿರಬಹುದು. ಕೆಲವು ಸಾರಿ ವೈದ್ಯರಿಗೆ ರೋಗವು ಬರುತ್ತದೆ, ತಿಳಿದವರಿಗೆ ಕಷ್ಟವೂ ಬರುತ್ತದೆ. ಯಾಕೆ ಬರುತ್ತೆ, ಹೇಗೆ ಬರುತ್ತೆ? ಖಂಡಿತ ಅವರನ್ನು ಅವರು ರಕ್ಷಿಸಿಕೊಳ್ಳಲಿಕ್ಕೆ ಸಾಧ್ಯವಿಲ್ಲ. ಅವರನ್ನು ರಕ್ಷಿಸಲಿಕ್ಕೆ ಒಂದು ದೈವ, ಕರ್ತನು ಎಂಬುದನ್ನು ಬೇಕೇ ಬೇಕು. ಇವತ್ತು ನಿಮ್ಮ ನನ್ನ ಜೀವಿತದಲ್ಲಿ ಆ ರೀತಿಯಾಗಿ ಇರುವಾಗ, ಮುಳುಗಿ ಹೋಗುವ ಸ್ಥಿತಿಯಲ್ಲಿದ್ದಾಗ ದೇವರು ನಮ್ಮನ್ನು ಮೇಲಕ್ಕೆತ್ತುತ್ತಾನೆ. ಆದರೆ ನಾವು ಕರ್ತನ ನಾಮವನ್ನು ಸ್ವಾಮಿ ಎನ್ನುತ್ತೇವೆ, ದೇವರೇ ಎನ್ನುತ್ತೇವೆ. ಅದಕ್ಕೆ ದೇವರಿಗೂ ವಾಕ್ಯವೂ ಕೂಡ, ಯೇಸುವಿನ ಹೆಸರಿನಲ್ಲಿ ನೀವೇನು ಬೇಡಿಕೊಳ್ಳುತ್ತೀರೋ ಅದೆಲ್ಲವೂ ನಿಮಗೆ ದೊರೆಯುವುದು ಎಂದು ಯೋಹಾನ 14ನೇ ವಚನದಲ್ಲಿ ನಾವು ನೋಡುತ್ತಾ ಇದ್ದೇವೆ. ಹಾಗಾದರೆ ದೇವರ ನಾಮವು ನಮಗೆ ಬಲವಾದ ಬುರುಜು. ನಮಗೆ ಯಾವುದೋ ಒಂದು ಬೇರೆ ಬೇರೆ ಸ್ಥಳಗಳು ಅಲ್ಲ ನಮ್ಮನ್ನು ಕಾಪಾಡೋದು. ಖಂಡಿತ ಅಂಥ ಸ್ಥಳಗಳು ನಮಗೆ ಸುರಕ್ಷಿತ ಅಲ್ಲ. ಕೆಲವು ಸಾರಿ ನೋಡ್ರಿ, ಕೋಳಿ ಮರಿಗಳು ಕೋಳಿಯ ರೆಕ್ಕೆಗಳನ್ನು ಆಶ್ರಯಿಸುತ್ತವೆ. ಆದರೆ ಕೋಳಿಯ ರೆಕ್ಕೆಗಳು ಎಷ್ಟು ತೆಳುವಾಗಿರುತ್ತವೆ ನಿಮಗೆ ಗೊತ್ತಿದೆ. ಆದರೆ ಆ ಕೋಳಿ ಮರಿಗಳಿಗೆ ಗೊತ್ತು, ತನ್ನ ತಾಯಿ ಅಕ್ಕಿಯ ರೆಕ್ಕೆಗಳು ಸುರಕ್ಷಿತವಾದಂಥ ಸ್ಥಳ ಎಂದು ಗೊತ್ತು. ಯಾಕೆಂದರೆ ಅವುಗಳಿಗೆ ಅದರ ಬಲ ಗೊತ್ತಿದೆ. ಇವತ್ತು ನನ್ನ ಪ್ರಿಯ ದೇವಜನವೇ, ದೇವರು ನಮಗೂ ಹೇಳುತ್ತಾ ಇದ್ದಾನೆ, ನಾನು ನಿಮ್ಮನ್ನು ನನ್ನ ಕಣ್ಣು ಗುಡ್ಡಿನಂತೆ ಕಾಪಾಡುತ್ತೇನೆ. ಕಣ್ಣು ಗುಡ್ಡೆ ಹೇಗೆ ನಮ್ಮನ್ನು ನೋಡಿ, ಕಣ್ಣಿಗೆ ರೆಪ್ಪೆ ಇದೆ, ಬಹಳ ತೆಳುವಾಗಿದೆ, ಅದು ನಮ್ಮನ್ನು ರಕ್ಷಿಸಲಾರದು. ಆದರೂ ನಮ್ಮ ಕಣ್ಣನ್ನು ಮುಚ್ಚಿಕೊಳ್ಳುವಂತೆ ಧೂಳಿಗೂ ಕೇಡಿಗೂ ಕಷ್ಟಕ್ಕೂ ಅದು ಮುಚ್ಚಿಕೊಳ್ಳುತ್ತದೆ. ಅದರರ್ಥ ನೋಡ್ರಿ, ಇಂಥ ಸೂಕ್ಷ್ಮವಾದ ಕಣ್ಣುಗುಡ್ಡೆಯನ್ನು ಕಾಪಾಡುವುದಕ್ಕೂ ಕೂಡ ದೇವರು ರೆಪ್ಪೆಯನ್ನು ಇಟ್ಟಿದ್ದಾರೆ, ಅದು ತೆಳುವಾಗಿದೆ. ಕೋಳಿಯ ರೆಕ್ಕೆಯಂತೆ, ಕಣ್ಣು ಗುಡ್ಡೆಯ ರೆಪ್ಪೆಯಂತೆ ದೇವರು ನಮ್ಮನ್ನು ಕಾಪಾಡಲಿಕ್ಕೆ ಶಕ್ತನಾಗಿದ್ದಾನೆ. ಆತನು ಖಂಡಿತ ನಮಗೆ ಸಹಾಯ ಮಾಡಬಲ್ಲನು. ಈಗ ಒಂದು ಉದಾಹರಣೆಯನ್ನು ನಾನು ನಿಮಗೆ ಹೇಳುತ್ತೇನೆ. ಅದೇನೆಂದರೆ, ಒಂದು ಪ್ರದೇಶದಲ್ಲಿ ವಾಸ ಮಾಡ್ತಾ ಇರ್ತಾರೆ. ದೇವರು ಆ ಪ್ರದೇಶದ ಮೇಲೆ ಒಂದು ದೇವರ ಕೋಪವನ್ನು ಅಲ್ಲಿಗೆ ತರಿಸುವುದು, ಸಂಹಾರ ದೂತನು ಬರುವುದನ್ನು ನಾವು ನೋಡುತ್ತಾ ಇದ್ದೇವೆ. ಆ ಸಂಹಾರ ದೂತನು ಬರುವಾಗ, ಆ ಸಂಹಾರ ದೂತನು ಬಂದಾಗ ಯಾವ ಮನೆಯ ಮೇಲೆ ಈ ಒಂದು ಕುರಿಮರಿಯ ರಕ್ತದ ಕಲೆಯು ಇಲ್ಲವೇ ಚಿಹ್ನೆಯು ಇರುವುದಿಲ್ಲವೋ ಆ ಮನೆಯಲ್ಲಿ ಖಂಡಿತವಾಗಿ ಹಿರಿಯ ಮಗುವನ್ನು ಕೊಲೆ ಮಾಡಲಾಗುತ್ತದೆ. ಅದು ಸಂಹಾರ ದೂತನು ಮಾಡುವಂಥ ಕೆಲಸ. ಆದರೆ ಈ ವಿಷಯ ಐಗುಪ್ತ ದೇಶದವರಿಗೆ ಗೊತ್ತಿಲ್ಲ. ಇಸ್ರಾಯೇಲರಿಗೆ ದೇವರು ಹೇಳಿದ್ದನು, ಒಂದು ಕುರಿಮರಿಯ ರಕ್ತವನ್ನು ನೀವು ಕೊಯ್ದು ನೀವು ನಿಲುವು ಪಟ್ಟಿಗಳ ಮೇಲೆ ಅದನ್ನು ಹಚ್ಚಬೇಕು. ಅದನ್ನು ಸಂಹಾರ ದೂತನು ನೋಡಿ ದಾಟಿ ಹೋಗುತ್ತಾನೆ, ಯಾಕೆಂದರೆ ಆಲ್ರೆಡಿ ರಕ್ತವು ಸುರಿಸಲ್ಪಟ್ಟಿದೆ ಎಂಬುದಾಗಿ. ಪ್ರಿಯ ದೇವಜನವೇ, ಅದು ಯಾವುದಕ್ಕೆ ಸೂಚನೆ ಅಂದರೆ, ನಮ್ಮ ಮೇಲೆ, ನಮ್ಮ ಕುಟುಂಬಗಳ ಮೇಲೆ, ನಮ್ಮ ಜೀವಿತಗಳ ಮೇಲೆ ಕೇಡಾಗದಂತೆ ಕ್ರಿಸ್ತೇಸುವೆಂಬ ಯಜ್ಞದ ಕುರಿಮರಿಯಾದ ತನ್ನ ರಕ್ತವನ್ನು ಬಲಿ ಕೊಟ್ಟು, ಆತನ ರಕ್ತವು ನಮ್ಮ ಮನೆಗಳ ಮೇಲೆ ಪ್ರೋಕ್ಷಿಸಲ್ಪಡುವಂತೆ ಚಿಹ್ನೆಗಳಿದ್ದರೆ, ಅದರರ್ಥ ನಾವು ಅದೇ ರೀತಿಯಾಗಿ ಮಾಡಬೇಕಂತಲ್ಲ. ಯೇಸುವಿನ ನಾಮವನ್ನು ಉಚ್ಚಾರಣೆ ಮಾಡಿ, ಪ್ರಾರ್ಥನೆ ಮಾಡಿ, ನಮ್ಮನ್ನು ನಮ್ಮ ಕುಟುಂಬಗಳನ್ನು ದೇವರಿಗೆ ಒಪ್ಪಿಸಿಕೊಡುವುದಾದರೆ
ನಾವು ನೋಡುತ್ತೇವೆ, ದೇವರು ನಮ್ಮನ್ನು ಕಾಯುತ್ತಾನೆ. ಸಂಹಾರ ದೂತನು ಇಲ್ಲವೇ ಕೇಡು ನಮ್ಮನ್ನು ದಾಟಿ ಹೋಗುತ್ತದೆ, ನಮಗೆ ಯಾವ ಕೇಡು ಉಂಟಾಗುವುದಿಲ್ಲ. ಆದ್ದರಿಂದ ಇವತ್ತು ಈ ವಾಕ್ಯ ಹೇಳಿದ ಹಾಗೆ, ಶಿಷ್ಟನು ಅದರೊಳಕ್ಕೆ ಹೋಗಿ ಭದ್ರವಾಗಿರುವನು. ಮನೆ ಭದ್ರವಲ್ಲ, ನಾವು ಯಾವುದು ಇರುವಂಥ ಓಡಾಡುವಂಥ ವಾಹನಗಳು ಭದ್ರವಲ್ಲ. ಒಂದು ಬಸ್ಸು ಚಕ್ರದ ಮೇಲೆ ಹೋಗುತ್ತದೆ, ಒಂದು ಟ್ರೈನು ನಾವು ನೋಡುತ್ತೇವೆ ಹಳಿಗಳ ಮೇಲೆ ಹೋಗ್ತದೆ, ಫ್ಲೈಟು ರೆಕ್ಕೆಗಳ ಮೇಲೆ ಮತ್ತು ಅದು ಹಾರುತ್ತಾ ಹೋಗುತ್ತದೆ. ಆದರೆ ಅವು ಯಾವುವು ಸುರಕ್ಷಿತವಲ್ಲ. ದೇವರೇ ಮನುಷ್ಯನನ್ನು ಕಾಪಾಡುವಂಥದ್ದು. ಪ್ರಿಯ ದೇವಜನವೇ, ಹಾಗಾದರೆ ನಾವು ದೇವರ ನಾಮವೆಂಬ ಬಲದಲ್ಲಿ ನಮ್ಮನ್ನು ಒಪ್ಪಿಸಿಕೊಡಬೇಕು. ಈ ತಾತ್ಕಾಲಿಕವಾದವುಗಳಿಂದ ನಮ್ಮನ್ನು ಸುರಕ್ಷಿತವಾಗಿ ಕಾಪಾಡಿಕೊಳ್ಳಲಿಕ್ಕೆ ನಮಗೆ ಸಾಧ್ಯವಾಗುವುದಿಲ್ಲ. ಆದರೆ ದೇವರು ಹೇಳುತ್ತಾನೆ, ನೀನು ದೇವರ ನಾಮವೆಂಬ, ನಾವು ಹೇಳ್ತಾ ಇರೋದು ಇಲ್ಲಿ ಹೇಳ್ತದೆ, ಕರ್ತನ ನಾಮವು ಬಲವಾದ ಬುರುಜು, ಅದರೊಳಕ್ಕೆ ಶಿಷ್ಟನು ಅದರೊಳಕ್ಕೆ ಓಡಿ ಹೋಗ್ತಾನೆ. ಜನರು ಹಣದ ಹಿಂದೆ ಓಡೋಗ್ತಾರೆ, ಅಧಿಕಾರಿಗಳಿಂದ ಯಾವರಿದ್ದರೆ ಸಾಕು, ನನಗೊಂದು ಮಿನಿಸ್ಟ್ರ್ ಗೊತ್ತಿದ್ದರೆ ಸಾಕು, ಒಂದು ಯಾರಾದರೂ ಅಧಿಕಾರಿ ಗೊತ್ತಿದ್ದರೆ ಸಾಕು, ನನ್ನ ಕೆಲಸ ಆಗಿಬಿಡುತ್ತೆ ಅಂತ ಅಂದುಕೊಳ್ಳುತ್ತಾರೆ. ಆದರೆ ಹಂಗಲ್ಲ. ಯಾವುದೇ ಕೃತ್ಯ ಕರ್ತನ ಕರುಣೆ ಇಲ್ಲದೆ ನಮಗೆ ಸಂಭವಿಸುವುದಿಲ್ಲ. ದೇವರು ನಿಮ್ಮ ಮೇಲೆ ಕರುಣೆ ತೋರಿಸಿದರೆ ಆತನ ನಾಮವೇ ನಿಮಗೆ ಬಲವಾದ ಬುರುಜು. ಇವತ್ತು ನಿಮಗೆ ಹಿನ್ನೆಲೆ ಇಲ್ಲ, ನಿಮಗೆ ಯಾರೂ ಸಹಾಯಕರಿಲ್ಲ, ಆದರೆ ನೀವು ಜಯಿಸ್ತಾ ಜೀವಿಸುತ್ತಾ ಜಯಭರಿತವಾಗಿದ್ದೀರೆಂದರೆ ಅದಕ್ಕೆ ಅರ್ಥ ನಿಮ್ಮ ಹಿನ್ನೆಲೆ ಇರುವಂಥವರು ನಿಮಗೆ ಸಹಾಯಕರಲ್ಲ, ಬದಲಾಗಿ ನೀವು ನಂಬಿರುವ ಆತನು ನಿಮಗೆ ಸಹಾಯ ಮಾಡುತ್ತಾ ಇದ್ದಾನೆ. ನಿಮ್ಮ ತಲೆ ಎತ್ತಲ್ಪಡುವಂತೆ ಮಾಡುವುದು, ನಿಮಗೆ ಸಹಾಯ ಸಿಗುವಂಥದ್ದು ಆತನಾಗಿದ್ದಾನೆ. ಆದ್ದರಿಂದಲೇ ಅನೇಕ ಭಕ್ತರುಗಳು ಕರ್ತನ ನಾಮವನ್ನು ಅವರು ಬಲವಾದ ಬುರುಜಾಗಿ ಮಾಡಿಕೊಂಡಿದ್ದರು, ದೇವರನ್ನು ಕೂಗಿಕೊಳ್ಳುತ್ತಾ ಇದ್ದರು. ಇಸ್ರಾಯೇಲರು ಪ್ರತಿ ಸಾರಿ ಕೇಡು ಬಂದಾಗ, ಕಷ್ಟ ಬಂದಾಗ, ಶತ್ರುಗಳು ಬಂದಾಗ ತಮ್ಮ ದೇವರನ್ನು ದೇವರೇ ಎಂದು ಕರೀತಾ ಇದ್ದಾಗ ದೇವರು ಅವರಿಗೆ ತಕ್ಕ ಕಾಲದಲ್ಲಿ ಸಹಾಯವನ್ನು ಮಾಡುತ್ತಾ ಇದ್ದರು. ಅದಕ್ಕೆ ಕೀರ್ತನೆಗಾರನು ಕೀರ್ತನೆ 27:5 ಅಪಾಯ ಕಾಲದಲ್ಲಿ ಆತನು ನನ್ನನ್ನು ಗುಪ್ತ ಸ್ಥಳದಲ್ಲಿ ಅಡಗಿಸುವನು, ತನ್ನ ಗುಡಾರವೆಂಬ ಆಶ್ರಯ ಸ್ಥಾನದಲ್ಲಿ ನನ್ನನ್ನು ಭದ್ರಪಡಿಸುವನು, ಪರ್ವತಾಗ್ರಹದಲ್ಲಿ ನನ್ನನ್ನು ಸುರಕ್ಷಿತವಾಗಿ ಇರಿಸುವನು ಎಂಬುದಾಗಿ. ನಾನು ಹೇಳೋದು ನಿಮಗೆ ಅರ್ಥ ಆಗಿದೆಯಲ್ವಾ? ಒಂದು ಮನೆ, ಒಂದು ವಾಹನ, ಒಂದು ಸ್ಥಳ ನಮಗೆ ಸುರಕ್ಷತೆ ಕೊಡೋದಿಲ್ಲ. ದೇವರ ನಾಮ ಮಹತ್ತು. ದೇವರು ಇಷ್ಟಪಟ್ಟರೆ, ದೇವರ ಆಯಸ್ಸು ಕೊಟ್ಟರೆ, ದೇವರ ಆರೋಗ್ಯ ಕೊಟ್ಟರೆ ನಮಗೆ ಎಲ್ಲ ಸ್ಥಳಗಳು ಸುರಕ್ಷಿತಾನೆ. ಇಲ್ಲ ಅಂದರೆ ಎಲ್ಲ ಸ್ಥಳಗಳು ಆಪತ್ತುಗಳೇ. ಇಲ್ಲಿ ನೋಡುತ್ತಾ ಇದ್ದೇವೆ 27:5 ವಾಕ್ಯದಲ್ಲಿ, ಕೀರ್ತನೆಯಲ್ಲಿ, ಅಪಾಯ ಕಾಲದಲ್ಲಿ ಆತನು ನನ್ನನ್ನು ಗುಪ್ತ ಸ್ಥಳದಲ್ಲಿ ಅಡಗಿಸುವನು. ಅಪಾಯ ಎಲ್ಲಿಂದ ಬರುತ್ತೆ, ಯಾವ ಸ್ಥಳದಲ್ಲಿ ಬರುತ್ತೆ, ಯಾವ ಸಮಯದಲ್ಲಿ ಬರುತ್ತೆ ನಮಗೆ ಗೊತ್ತಿಲ್ಲ. ಕ್ಷಣ ಮಾತ್ರದಲ್ಲಿ ತಪ್ಪಿಸಿ ಹೋಗುವಂಥವುಗಳನ್ನು ದೇವರ ವಾಕ್ಯವು ನಮಗೆ ಎಚ್ಚರಪಡಿಸಿ, ಅಪಾಯ ಕಾಲ ಬಂದಾಗ ಆತನು ನಮ್ಮನ್ನು ಸೀಕ್ರೆಟ್ ಪ್ಲೇಸಲ್ಲಿ ಅಡಗಿಸ್ತಾನಂತೆ. ಸೀಕ್ರೆಟ್ ಪ್ಲೇಸ್ ಎಲ್ಲಿ ಪಾಸ್ಟ್ರೆ? ಎಲ್ಲೂ ಇಲ್ಲ. ನೀವೆಲ್ಲಿದ್ದೀರೋ ಅಲ್ಲೇ ಸೀಕ್ರೆಟ್ ಪ್ಲೇಸ್. ನಿಮ್ಮನ್ನು ಒಂದು ತೋಟದಲ್ಲಿ ರಕ್ಷಿಸಬಲ್ಲನು, ಆಫೀಸಲ್ಲಿ ರಕ್ಷಿಸಬಲ್ಲನು, ದಾರಿಯ ಮಗ್ಗುಲಲ್ಲಿ, ಮನೆಯಲ್ಲಿ, ಕೇಡು ಪಕ್ಕದಲ್ಲಿ ಇದ್ದರೂ ಬೇರೆಯವರಿಗೆ ಸಂಭವಿಸಿದರೂ ನಿಮಗೆ ಅದು ತಟ್ಟದ ಹಾಗೆ ಮಾಡಿರುತ್ತಾರೆ. ಕಳೆದ ಕೊರೋನಾ ಸಂದರ್ಭಗಳಲ್ಲಿ ಅನೇಕರು, ಅಕ್ಕಪಕ್ಕದವರು, ನಿಮ್ಮ ಬೀದಿಯಲ್ಲಿ ನಿಮಗೆ ಗೊತ್ತಿರುವವರು ಮರಣಿಸಿ ಹೋದರು. ಆ ಕೊರೋನಾದಲ್ಲಿ ದೇವರು ನಿಮ್ಮನ್ನು ಸೇರಿಸ್ಬೋದಾಗಿತ್ತಲ್ವ, ಲಿಸ್ಟಲ್ಲಿ ನನ್ನನ್ನು ಸೇರಿಸ್ಬೋದಾಗಿತ್ತಲ್ವ. ಆದರೆ ನಮ್ಮನ್ನು ಆತನು ಅಪಾಯ ಕಾಲದಲ್ಲಿ ಗುಪ್ತ ಸ್ಥಳದಲ್ಲಿ ಅಡಗಿಸಿಟ್ಟಿದನು. ನಿಮ್ಮಲ್ಲಿ ಕೆಲವರು ಮನೆಗಳಲ್ಲಿ ಇದ್ದಿರಿ, ಸುರಕ್ಷಿತವಾಗಿದ್ದಿರಿ. ಕೆಲವರು ನಿಮ್ಮಲ್ಲಿ ಹಳ್ಳಿಗಳಲ್ಲಿದ್ದಿರಿ, ಆರಾಮಾಗಿದ್ದಿರಿ. ನಮಗೇನು ತೊಂದರೆ ಇಲ್ಲಪ್ಪ, ಸೋಂಕು ಯಾವುದು ಇಲ್ಲಿಲ್ಲ ಅಂತ ಆರಾಮಾಗಿದ್ದಿರಿ. ಅದರರ್ಥ ದೇವರು ನಿಮ್ಮನ್ನು ಗುಪ್ತ ಸ್ಥಳದಲ್ಲಿ ಅಡಗಿಸಿಟ್ಟನು. ಕೆಲವರು ದೇವರ ಚಿತ್ತದಂತೆ ಅವರು ಹೋಗಿದ್ದಾರೆ. ಪ್ರಿಯ ದೇವಜನವಿಲ್ಲಿ ಹೇಳುತ್ತದೆ, ದೇವರು ನೆನೆಸಿದರೆ ನಮ್ಮನ್ನು ಇಸ್ರಾಯೇಲರನ್ನು ಹೇಗೆ ಆ ಒಂದು ಕುರಿಮರಿಯ ರಕ್ತದ ಚಿಹ್ನೆಯ ಮೂಲಕವಾಗಿ ಅವರನ್ನ ಮನೆಯಲ್ಲಿಟ್ಟು ಸಂಹಾರ ದೂತನ ಕೈಯಿಂದ ಕಾಪಾಡಿದನೋ, ಯೇಸುವಿನ ರಕ್ತವು, ಯೇಸು ಸ್ವಾಮಿಯ ನಾಮವು ನಿಮ್ಮನ್ನು ನನ್ನನ್ನು ಅದೇ ರೀತಿಯಾಗಿ ಕಾಪಾಡಲಿಕ್ಕೆ ಶಕ್ತಿ ಉಳ್ಳದ್ದಾಗಿದೆ. ಇಲ್ಲಿ ಹೇಳುತ್ತದೆ, ತನ್ನ ಗುಡಾರವೆಂಬ ಆಶ್ರಯ ಸ್ಥಾನದಲ್ಲಿ ನನ್ನನ್ನು ಭದ್ರಪಡಿಸುವನು. ಲಾಕ್ ಹಾಕಿ ಲಾಕರಲ್ಲಿಟ್ಟ ಹಾಗೆ ಖಂಡಿತವಾಗಿ ನಮ್ಮನ್ನು ಸುರಕ್ಷಿತವಾಗಿ ದೇವರಿಡುತ್ತಾನೆ. ನಮ್ಮನ್ನು ಆತನ ನಾಮವೇ
ನನ್ನನ್ನು ಸುರಕ್ಷಿತವಾಗಿ ಇರಿಸುವನು ದೇವರು. ಅದನ್ನು ತಿಳ್ಕೊಳ್ಬೇಕು. ಇವತ್ತು ಅನೇಕರು ಏನಂತ ಕೊಡ್ತಾ ಇದ್ದಾರೆ, ನನಗೆ ಆರೋಗ್ಯ ಇರುವಂಥದ್ದು ಏನು ಗೊತ್ತಾ, ನನ್ನ ಹತ್ರ ಹಣ ಇದೆ, ಆದ್ದರಿಂದ ನಾನು ಏನಾದರೂ ಮಾಡ್ಕೊಳ್ಬೋದು. ಅನೇಕ ಸೆಲೆಬ್ರಿಟಿಗಳು, ರಾಜಕೀಯ ವ್ಯಕ್ತಿಗಳು ಹಣ ಇದ್ದರೂ ಏನೂ ಮಾಡಲಿಕ್ಕೆ ಆಗ್ತಾ ಇಲ್ಲ. ಮನುಷ್ಯ ಅಷ್ಟೇ. ನಾವು ಅಂದುಕೊಳ್ತಾ ಇರ್ತೇವೆ, ಹಣ ನನ್ನನ್ನು ಕಾಪಾಡಿತು, ಇಂಥ ಹಾಸ್ಪಿಟ್ಲು ನನಗೆ ಜೀವದಾನ ಮಾಡಿತು, ಇಂಥ ವ್ಯಕ್ತಿ, ಇಂಥ ಡಾಕ್ಟರ್ ನನಗೆ ಮಾಡಿದರು. ಯಾವುದೂ ಇಲ್ಲ. ದೇವರ ದಯೆ, ಕೃಪೆ ಎಂಬುದು ನಮಗಿಲ್ಲದೆ ಹೋದರೆ ಅದು ಯಾವುದೂ ಸಂಭವಿಸುವುದಿಲ್ಲ. ದೇವರ ನಾಮವೇ ನಿಮ್ಮನ್ನು ನನ್ನನ್ನು ಕಾಪಾಡುವಂಥದ್ದು ಎಂದು ಹೇಳ್ತಾ ಇದೆ. ಕೆಲವು ಸಾರಿ ಮನುಷ್ಯರು ನಮ್ಮನ್ನು ಬಾಧಿಸಿ ನಾವು ಭಯಪಡುವ ಹಾಗೆ, ಜೀವ ಕಳ್ಕೊಳ್ಳುವ ಹಾಗೆ ಕೆಲವರನ್ನು ಮಾಡಿಬಿಟ್ಟಿರ್ತಾರೆ. ಮನುಷ್ಯರು ಕೆಲವರು ಒಳಸಂಚುಗಳನ್ನು ಮಾಡ್ತಾರೆ, ನಮಗೆ ವಿರೋಧವಾಗಿ ಒಳಸಂಚುಗಳನ್ನು ಮಾಡ್ತಾರೆ. ಆದರೆ ದೇವರು ಹೇಳ್ತಾನೆ, ಕೆಲವರು ಭಯಪಡ್ತಾ ಇರ್ತೀರಲ್ವ, ಹೌದು, ನನಗೆ ವಿರುದ್ಧವಾಗಿ ಏನೋ ಮಾಡ್ತಾರೆ, ನನಗೆ ತೊಂದರೆ ಮಾಡ್ತಾರೆ, ನನಗೆ ವಿರುದ್ಧವಾಗಿ ಕೇಸ್ ಕೊಡ್ತಾರೆ, ಮಾಟಮಂತ್ರ ಮಾಡಿಸ್ತಾರೆ, ತೊಂದರೆ ಮಾಡ್ತಾರೆ. ಭಯಪಡಬೇಡಿ. ದೇವರು ನಿಮ್ಮ ಪರವಾಗಿರುವ ತನಕ ನಿಮ್ಮನ್ನು ಯಾರೂ ಮುಟ್ಟಲಿಕ್ಕೆ ಸಾಧ್ಯವಿಲ್ಲ. ಕೀರ್ತನೆಗಾರನು 31ನೇ ಕೀರ್ತನೆಯಲ್ಲಿ 20ನೇ ವಾಕ್ಯದಲ್ಲಿ, ಮನುಷ್ಯರ ಒಳಸಂಚುಗಳಿಂದ ಹಾನಿ ಉಂಟಾಗದಂತೆ ಅವರನ್ನು ನಿನ್ನ ಸಾನ್ನಿಧ್ಯದಲ್ಲಿಯೇ ಮರೆಮಾಡುತ್ತಿ. ದೇವರ ವಾಕ್ಯ ಹೇಳ್ತಾ ಇರುವಂಥ ಮಾತು ಇದು. ಹೇಳ್ತಾ ಇದೆ, ಮನುಷ್ಯರ ಒಳಸಂಚುಗಳಿಂದ ಹಾನಿ ಉಂಟಾಗದಂತೆ ಅವರನ್ನು ನಿನ್ನ ಸಾನ್ನಿಧ್ಯದಲ್ಲೇ ಮರೆಮಾಡುತ್ತೆ. ಇವತ್ತು ಹಾನಿ, ಕೇಡು, ಕಷ್ಟ ಎಂಬುದು, ರೋಗ ಎಂಬುದು, ಸಮಸ್ಯೆ ಎಂಬುದು ಯಾವಾಗ ಎಲ್ಲಿಂದ ಬರ್ತದೋ ಗೊತ್ತಿಲ್ಲ. ಆದರೆ ಆ ಬರುವ ಆಪತ್ತುಗಳಿಂದ, ಹಾನಿಗಳಿಂದ ದೇವರ ವಾಕ್ಯ ಹೇಳುತ್ತದೆ, ನನ್ನನ್ನು ನೀನು ಕಾಪಾಡ್ತೀಯ. ಮನುಷ್ಯರ ಒಳಸಂಚುಗಳಿಂದ ಹಾನಿ ಉಂಟಾಗದಂತೆ ಅವರನ್ನು ನಿನ್ನ ಸಾನ್ನಿಧ್ಯದಲ್ಲಿ ಮರೆ ಮಾಡುತ್ತಿ ಎಂದು ದೇವರ ವಾಕ್ಯ ಹೇಳುತ್ತದೆ. ದೇವಜನ, ನಮಗೆ ಗೊತ್ತಾಗಲ್ಲ, ನಮ್ಮ ವಿರುದ್ಧವಾಗಿ ಒಳಸಂಚುಗಳು ನಡೆಯುತ್ತಾ ಇರ್ತವೆ. ಕೆಲವರು ಆಲೋಚನೆ ಮಾಡ್ತಾರೆ, ಒಳ್ಳೆ ಬಿಸ್ನೆಸ್ ನಡೀತಾ ಇದೆಯಲ್ವಾ, ಇನ್ನು ಒಳ್ಳೆ ಕೆಲಸ ಇದೆಯಲ್ವಾ, ಒಳ್ಳೆ ಆಶೀರ್ವಾದ ಇದ್ದಾರಲ್ಲ, ಇವ್ರ ಮನೆ ಎಲ್ಲ ಚೆನ್ನಾಗಿದ್ದಾರಲ್ವ, ಇವ್ರು ಹಿಂಗಿರಬಾರ್ದು. ಅಸೂಯೆ ಹುಟ್ಟುತ್ತದೆ, ನಿಮಗೆ ವಿರೋಧತ್ವ ಬರುತ್ತದೆ. ಅವರು ಒಳಸಂಚು ನಿಮ್ಮನ್ನು ಬೈಕೊಳ್ತಾ ಇರ್ತಾರೆ. ಕೆಲವರು ಬೇಕಾದದನ್ನು ಮಾಡಲಿಕ್ಕೆ ಪ್ರಯತ್ನ ಪಡ್ತಾ ಇರ್ತಾರೆ. ಆದರೆ ಒಂದು ಮಾತು ಗಮನಿಸಿರಿ, ನಿಮ್ಮ ಪರವಾಗಿ ದೇವರಿರುವ ತನಕ ನಿಮಗೆ ವಿರೋಧವಾಗಿ ಒಳಸಂಚುಗಳು ಮಾಡುವಂಥವರ ಒಳಸಂಚುಗಳು ಯಾವುದೂ ನಿಮಗೆ ತಟ್ಟುವುದಿಲ್ಲ. ಅನೇಕ ದೇವಭಕ್ತರ ವಿರುದ್ಧವಾಗಿ ಅನೇಕ ಜನರು ಒಳಸಂಚುಗಳನ್ನು ಮಾಡಿದರು. ಆ ಒಳಸಂಚುಗಳನ್ನು ಅವರು ಇಂಪ್ಲಿಮೆಂಟ್ ಕೂಡ ಮಾಡಿದರು. ಆದರೆ ದೇವರು ಅವರನ್ನು ಅಲ್ಲಿ ಬಿಟ್ಟು ಬಿಡಲಿಲ್ಲ. ದೇವರು ಅವರನ್ನು ಅಲ್ಲಿಂದ ಬಿಡಿಸಿದನು. ಐಗುಪ್ತರನ್ನು ಬಿಡಿಸಿದನು, ಭಕ್ತರುಗಳನ್ನು ಶತ್ರುಗಳಿಂದ ಬಿಡಿಸಿದನು, ಸಿಂಹಗಳಿಂದ ಬಿಡಿಸಿದನು, ಬೆಂಕಿಯಿಂದ ಬಿಡಿಸಿದನು, ಅನೇಕ ರೋಗಗಳಿಂದ ಬಿಡಿಸಿದನು. ನಿಮ್ಮನ್ನು ನನ್ನನ್ನು ದೇವರು ಬಿಡಿಸುವುದಿಲ್ವಾ? ಮನುಷ್ಯರ ಒಳಸಂಚಿನಿಂದ ದೇವರು ನಮ್ಮನ್ನು ಬಿಡಿಸುತ್ತಾನೆ ಎಂದು ದೇವರ ವಾಕ್ಯ ಹೇಳುತ್ತಾ ಇದೆ. ಅದಕ್ಕೆ ಕೀರ್ತನೆ 91 ಕೀರ್ತನೆ 1ನೇ ವಾಕ್ಯದಲ್ಲಿ, ಪರಾತ್ಪರನ ಮೊರೆ ಹೊಕ್ಕಿರುವವರು ಸರ್ವಶಕ್ತನ ಆಶ್ರಯದಲ್ಲಿ ಸುರಕ್ಷಿತರಾಗಿರುವನು ಎಂಬುದಾಗಿ. ನೀವು ಮಾಡಬೇಕಾದಂಥ ಒಂದು ಕೆಲಸ ಏನಂದರೆ, ಪರಾತ್ಪರನೇ ಮೊರೆ ಹೊಕ್ಕಬೇಕು, ದೇವರ ನಾಮದಲ್ಲಿ ಭರವಸೆ ಇಡಬೇಕು, ಆತನನ್ನು ಕೂಗಿಕೊಳ್ಳಬೇಕು, ಆತನ ಸಹಾಯ ಕೇಳಬೇಕು. ಅದನ್ನು ಮಾಡಿದರೆ ಸರ್ವಶಕ್ತನಾದವನ ಆಶ್ರಯದಲ್ಲಿ ನಾವು ಸುರಕ್ಷಿತರಾಗಿರುತ್ತೇವೆ. ಪ್ರಿಯ ದೇವಜನವೇ, ಯಾವ ಪಕ್ಷಿಗೆ ಯಾವ ಮನುಷ್ಯ ಎಲ್ಲಿ ಬಲೆ ಒಡ್ಡುತ್ತಾನೋ, ಎಲ್ಲೂ ಬಿಲ್ಲು, ಎಲ್ಲವೇ ಬಂದೂಕು, ಯಾವ ರೀತಿಯಾಗಿ ಮಾಡುತ್ತಾನೋ ನಮಗೆ ಗೊತ್ತಿಲ್ಲ. ಆದರೆ ಆ ಪಕ್ಷಿಯ ಜೀವ ದೇವರ ಚಿತ್ತ. ಆ ಪಕ್ಷಿಯ ಜೀವ ದೇವರ ಚಿತ್ತ. ಮನುಷ್ಯನು ಅನೇಕ ವಿಧವಾಗಿ ಹಾಕ್ಬೋದು ಬಲೆಗಳನ್ನು. ಕೆಲವು ಸಿಕ್ಕಾಕ್ಕೊಳ್ತವೆ, ಕೆಲವು ಸಿಕ್ಕಾಕೊಂಡು ತಪ್ಪಿಸ್ಕೊಳ್ತವೆ, ಹೌದಲ್ವಾ? ಅದೆಲ್ಲ ದೇವರ ಕೃಪೆ. ಅವುಗಳನ್ನೇ ಹಾಗಾದರೆ ಮನುಷ್ಯರಾದ ನಮ್ಮನ್ನು ಕೂಡ ದೇವರು ಹಾಗೆಯೇ ತಪ್ಪಿಸುವನು, ನಮ್ಮನ್ನು ರಕ್ಷಿಸುವನು. ಆದರೆ ನಮಗೆ ಆತನ ನಾಮವೇ ಬಲ, ಆತನ ಧ್ಯಾನವೇ ನಮ್ಮ ಬಲ, ಆತನ ಆಶ್ರಯವೇ ನಮಗೆ ಬಲ. ಆದ್ದರಿಂದ ನಾವು ಪ್ರಾರ್ಥನೆ ಮಾಡಿಕೊಂಡು, ಕರ್ತನೇ, ನಾನು ಕೂಡ ಇವ ಭಕ್ತರ ಹಾಗೆ ನಿನ್ನನ್ನು ಕೂಗಿಕೊಳ್ಳುವೆನು, ನಿನ್ನ ಧ್ಯಾನ ಮಾಡುವೆನು, ನಿನ್ನ ನಾಮವನ್ನು ಉಚ್ಚರಿಸುವೆನು, ನೀನು ನನ್ನನ್ನು ರಕ್ಷಿಸುವಿ, ನನ್ನನ್ನು ಕಾಪಾಡುವಿ ಎಂದು ಹೇಳಿ ನಾವು ದೇವರಿಗೆ ಸ್ತೋತ್ರ ಮಾಡೋಣ, ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿಯ ಪರಮ ತಂದೆಯಾದ ದೇವರೇ, ಸಹಾಯಕನು, ಉದ್ಧಾರಕನು, ಆಪತ್ತುಗಳಿಂದ, ಕೇಡುಗಳಿಂದ, ಕಷ್ಟಗಳು ಬರುವಾಗ ನಮ್ಮನ್ನು ಕಾಯಲಿಕ್ಕೆ ಶಕ್ತನಾಗಿರುವ ದೇವರು ನೀವಾಗಿದ್ದೀರಾ. ಅನುದಿನವೂ ನಮ್ಮ ಜೀವಿತದಲ್ಲಿ ಹೋರಾಟಗಳು ಬರುತ್ತವೆ. ಆದರೆ ಇವತ್ತು ಕರ್ತನ ನಾಮವು ಬಲವಾದ ಬುರುಜು,
ಶಿಷ್ಟನು ಅಂದರೆ ದೈವಭಕ್ತನು, ದೈವ ಧ್ಯಾನ ಮಾಡುವ ಆತನು ಅದರೊಳಕ್ಕೆ ಓಡಿ ಹೋಗಿ ಸುರಕ್ಷಿತವಾಗಿರುವನು. ಅನೇಕರಿಗೆ ಈ ನಾಮ, ಈ ದೇವರು ಅರಿತಿಲ್ಲಪ್ಪ. ಆದ್ದರಿಂದ ಲೋಕದ ಪಾಪಕ್ಕೆ ಒಳಗಾಗುತ್ತಾರೆ, ಲೋಕದ ರೀತಿ ನೀತಿಗಳಿಗೆ ಒಳಗಾಗಿ ದೇವರೇ ಅವರು ಬಿದ್ದು ಹೋಗುತ್ತಾರೆ. ನಮಗಾದರೂ ನಿನ್ನ ನಾಮವು ಬಲವಾದ ಬುರುಜು ನಾವು ಅದರೊಳಕ್ಕೆ ಓಡಿ ಹೋಗಿ ನಾವು ಸುರಕ್ಷಿತರಾಗಿರುತ್ತೇವೆ. ಹೌದಪ್ಪ, ಮನುಷ್ಯರ ಒಳಸಂಚುಗಳು, ಪ್ರಾಣಹಾನಿಗಳು, ನಮಗೆ ವಿರೋಧವಾದಂಥ ಕೆಲಸಗಳು ಅನೇಕವನ್ನು ದುಷ್ಟನು ಬಲೆಯೊಡ್ಡಿ ಕಾಯುತ್ತಿರುವಾಗಲೂ ಕೂಡ ನೀವು ಅಪಾಯ ಕಾಲದಲ್ಲಿಯೂ ಮನುಷ್ಯರ ಒಳಸಂಚುಗಳಿಂದಲೂ ಇಕ್ಕಟ್ಟಿನ ದಾರಿಗಳಲ್ಲಿ ನಾವು ನಡೆಯುವಾಗಲೂ ನೀವು ನಮ್ಮನ್ನು ಚೈತನ್ಯಗೊಳಿಸಿ ನಮ್ಮ ಶತ್ರುಗಳ ಕೋಪಕ್ಕೆ ವಿರೋಧವಾಗಿ ನಮಗೆ ನೀವು ಬಲಗೈಯನ್ನು ಕೊಟ್ಟು ನಮ್ಮನ್ನು ರಕ್ಷಿಸುವಿ. ನಿನಗೆ ಸ್ತೋತ್ರ. ಕರ್ತನೇ, ಇವತ್ತು ಪರಾತ್ಪರನಾದಂಥ ನಿನ್ನ ಮೊರೆ ಹೊಕ್ಕಿದ್ದೇವೆ. ನಾವು ಸರ್ವಶಕ್ತನಾದ ನಿಮ್ಮಲ್ಲಿ ಆಶ್ರಯದಲ್ಲಿ ಸುರಕ್ಷಿತರಾಗಿರುವಂತೆ ನಮ್ಮನ್ನು ಅನುಗ್ರಹಿಸು ಎಂದು ಪ್ರಾರ್ಥನೆ ಮಾಡುತ್ತೇವೆ. ಇದುವರೆಗೂ ಕಾಲದ ಕೊರೋನಾ ಟೈಮಿಂದಲೂ, ಅಪಾಯ ಕಾಲಗಳಿಂದಲೂ, ಮನುಷ್ಯರ ಒಳಸಂಚುಗಳಿಂದಲೂ ನಮ್ಮನ್ನು ಕಾದಿದ್ದಕ್ಕಾಗಿಯೇ ಇವತ್ತು ನಾವು ಜೀವಂತವಾಗಿದ್ದೇವೆ. ಕೆಲವರು ಆ ಮನುಷ್ಯರ ಒಳಸಂಚುಗಳಿಗೆ, ಅಪಾಯಗಳಿಗೆ, ಶತ್ರುವಿನ ಗಾಳಕ್ಕೆ ಸಿಕ್ಕಿ ಒದ್ದಾಡ್ತಾ ಇದ್ದಾರೆ. ಅನಾರೋಗ್ಯದಿಂದ ಒದ್ದಾಡ್ತಾ ಇದ್ದಾರೆ, ಸಾಲಗಳಿಂದ ಒದ್ದಾಡ್ತಾ ಇದ್ದಾರೆ. ತಮ್ಮ ಮಕ್ಕಳು ಸೈತಾನನ ತೆಕ್ಕೆಗೆ ಸಿಕ್ಕಿ ಹಾಕಿಕೊಂಡಿದ್ದಾರೆ ಎಂದು ದುಃಖಿಸುತ್ತಾ ಇದ್ದಾರೆ. ದೇವರೇ, ನಮ್ಮನ್ನು ಕಾಪಾಡಿದವನೇ. ಕೆಲವರು ಅವರ ಬಲೆಗೆ, ಕೆಟ್ಟದ್ದಕ್ಕೆ, ಒಳಸಂಚಿಗೆ, ಶತ್ರುಗೆ, ಅಪಾಯಕ್ಕೆ ಸಿಕ್ಕಿ ಹೋಗಿರುವವರಿಗಾಗಿ ಪ್ರಾರ್ಥಿಸುತ್ತೇವೆ. ದಯಮಾಡಿ ನೀನು ಕರುಣಿಸು, ಅವರನ್ನು ಕಾಪಾಡು. ಅವರಿಗೆ ಬೇಕಾಗಿರುವ ಬಿಡುಗಡೆ, ಆರೋಗ್ಯ, ಸಮಾಧಾನ, ಅನ್ಯೋನ್ಯತೆ, ಸಾಲದಿಂದ ಬಿಡುಗಡೆ, ಅವರ ಕೆಲಸದ ಜಾಗದಲ್ಲಿ, ಪ್ರಯಾಣಗಳಲ್ಲಿ ನಿನ್ನ ಕೃಪೆ ಇರಲಿ ಅಂತ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ಹೌದು ದೇವನೇ, ಪರಾತ್ಪರನ ಮೊರೆ ಹೊಕ್ಕಿರುವವನು ಸರ್ವಶಕ್ತನ ಆಶ್ರಯದಲ್ಲಿ ಸುರಕ್ಷಿತನಾಗಿರುವನು. ಹೌದಪ್ಪ, ನಿನ್ನ ಮೊರೆ ಹೊಕ್ಕುತ್ತಾ ಇದ್ದೇವೆ. ನಿನ್ನ ನಾಮ ಮಹತ್ವ, ನಿನ್ನ ಸಾನ್ನಿಧ್ಯಕ್ಕೆ ನಾವು ಪ್ರತಿನಿತ್ಯ ಬರುವುದು ನೀನು ನಮ್ಮನ್ನು ಕಾಪಾಡುತ್ತಿ ಎಂದು ಭರವಸೆಯಿಂದಪ್ಪ. ದೇವರೇ, ಈ ಪ್ರಾರ್ಥನೆಯಲ್ಲಿ ಭಾಗವಹಿಸಿರುವ ಈ ಸಹೋದರಿಯ ಮನೋವೇದನೆಯನ್ನು ತೆಗೆದು ಇವರ ಕುಟುಂಬವನ್ನು ನಿನ್ನ ಆಶ್ರಯದಲ್ಲಿ, ಸಾನ್ನಿಧ್ಯದಲ್ಲಿ ಇಟ್ಟುಕೋ. ಎಲ್ಲ ಅಪಾಯಗಳಿಂದ ಇವರನ್ನು ತಪ್ಪಿಸು. ಈ ಸಹೋದರನ ಕೆಲಸಗಳನ್ನು ನೀನು ಅನುಗ್ರಹಿಸು ಎಂದು ಪ್ರಾರ್ಥನೆ ಮಾಡುತ್ತಾ ಇದ್ದೇವೆ. ದೇವರೇ, ನೀನು ನಮ್ಮ ಪ್ರಾರ್ಥನೆಗಳನ್ನು ಕೇಳಿದ್ದಿ. ಈ ದಿನವೂ ಇವರನ್ನು ಅನುಗ್ರಹಿಸಿ, ಕರುಣಿಸಿ, ನಡೆಸುತ್ತಿ ಎಂಬುದಾಗಿ ನಮ್ಮ ರಕ್ಷಕನಾದ ಯೇಸುವಿನ ಮುದ್ದಾದ ಪರಿಶುದ್ಧ ನಾಮದಲ್ಲಿ ಬೇಡಿದ್ದೇವೆ ಪರಮ ತಂದೆಯೇ. ಆಮೇನ್, ಆಮೇನ್. ನನ್ನ ಪ್ರೀತಿಯ ದೇವಜನವೇ, ಇವತ್ತು ಕೂಡ ವಾಕ್ಯವನ್ನು ಕೇಳಿದ್ದೀರಾ. ದೈವಾನುಗ್ರಹವು ನಿಮ್ಮ ಕುಟುಂಬಗಳಿಗಿರಲಿ. ಶಾಲೋಮ್. ಪ್ರೈಸ್ ದ ಲಾರ್ಡ್ ಜೀಸಸ್.